ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯನಿರ್ವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಚಿತ್ರದುರ್ಗದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. Let me come back from the past years, from Rigveda and Samveda to the longest written constitution in the world, from drawing Pushpaka Vimans to having Pushpaka Vimans such as Miraj and Tejas today, from worshipping moon and Mars to reaching moon and Mars by Chandrayaan and Mangalayaan today. Realization throughout as the Indians, and now we as celebrities and depression as well as the bad habits. We have all known that it's a great matter to be a democratic country within the world, and we even have the position as we all are having the position of Indians. It's not an easy task to be called as the democratic country, and we are the proud Indians who are celebrating 79th Independence Day. Okay, what are the things? It might be the way of becoming a developed country. India can become a developed country, and everywhere where we can go, we can see development, development, development. We are using many types of advanced technology in our country, which is a pathway for India of utilizing this freedom, independence for guiding our whole country. A single youth can change the ಜ್ಞಾನ ಜನಗಳ ವಿನಂಬನೆಯ ಜ್ಞಾನ ವಿಜ್ಞಾನದ ವಿತ್ತದಾನ ಬೀಜ ಸಂಸ್ಕೃತಿ ಜ್ಞಾನವಾದ ಅಭಿಮಾನ ಹರಿದಾಡಿದೆ ಅಭಿಮಾನವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ ಸಾಹುಯುದ್ಧಾಯೋಧ ಸೀಮೆ ಕೈಶಕ್ಕಾಗಿ ಪ್ರಾಣವನ್ನೇ ನೀಡಬಲ್ಲ ವೀರಭೂಮಿ ಜನ್ಮಭೂಮಿ ಕರ್ಮಭೂಮಿ ಎಲ್ಲ ಧರ್ಮ ಬೆರೆತ ಭೂಮಿ ಎಲ್ಲರೂ ರಾಷ್ಟ್ರ ಪ್ರೇಮಿ ಈ ಮಣ್ಣಿನಲ್ಲಿ ಈ ಗಾಳಿಯಲ್ಲಿ ಉಸಿರಾಡಿದೆ ಓಂಕಾರ दोस्तों 15 अगस्त 1947 को हमारा देश ब्रिटिश के शासन से ಕೊಟ್ಟಂತೆ ಸ್ವಾತಂತ್ರ್ಯಕ್ಕೆ ಉತ್ತರವಾಗಿ ನಾಂದಿ ಪಡ್ತಾ ಇದ್ದೇವೆ. ಈ ಮೂರನ್ನು ಕೂಡ ನಾವು ಆಲೋಚನೆ ಅದೇ ರೀತಿ ನಮ್ಮ ನೀವು ಇತಿಹಾಸ ಓದಿದ್ದೀರಿ. ಹಿಂದೆ ನೀವು ಕೂಡ ರಾಜಕಾರಣಕ್ಕೆ ತದನಂತರದಲ್ಲಿ ಕ್ರಾಂತಿಕಾರಿಗಳಿಗೆ ಬಂದಿದೆ. ತದನಂತರ ನಮ್ಮ ಸಂಸ್ಥಾನ ಕೂಡ ಮೈಸೂರು ಸಂಸ್ಥಾನ ನಮ್ಮದು ರಾಜಕಾರಣಿ ರಾಜಕಾರಣಿ ಆಗಬೇಕು. ನಾನು ಈ ದೇಶವನ್ನು ಸರಿ ಮಾಡಬೇಕು. ಈ ದೇಶಕ್ಕಾಗಿರ್ತಕ್ಕಂಥ ಕಳಂಕವನ್ನು ನಾವು ತೊಡೆದುಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಬೇಕಾಗಿದೆ. ಯಾಕಂತಂದ್ರೆ ಯಾವ ಶಿಕ್ಷಣ all the editing studio. ಸ್ವಾತಂತ್ರ್ಯೋತ್ಸವ ಇದು 1947ರಲ್ಲಿ ಸ್ವಾತಂತ್ರ್ಯ ಬಂದ ನುಡಿಯಲ್ಲಿ ಒಂದು ಬಂಗಾರದ ಲೈನನ್ನು ಹೇಳಿದ್ದಾರೆ. ನಾನು ಆಸೆ ಇತ್ತು ನನಗೆ ಜನ ಮಾಡ್ಬೇಕಂತ. ಅದಕ್ಕೆ ಜನ ಮಾಡೋದಂತ ಸುಮ್ಮನೆ ಮಾತಲ್ಲ, ಅದು ಹಣ ಇರಬೇಕು. ಹಣ ಮಾಡಿ ನನಗೆ ಅದು ಪೊಲಿಟಿಕ್ಸಲ್ಲಿ ಗೆದ್ದು ಜನ ಮಾಡ್ಬೇಕಂತ ತುಂಬ ಆಸೆ ಇದೆ. ನನ್ನ ಊರು ತರೀಕೆರೆ. ನಾನು ಅಲ್ಲಿನ MLA
ವಯಸ್ಸಿಂದ ಆಸೆ ಇದೆ. ಅದು ಯಾಕೆ MLA ಆಗ್ಬೇಕಂದ್ರೆ ನನಗೆ ನಮ್ಮ ಊರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕಂತ ತುಂಬ ಆಸೆ ಇದೆ. ನಾನು ಅಲ್ಲಿಂದ ಬೆಳೆದೆ ಅಂದರೆ ನಮ್ಮ ದೇಶನ ದೊಡ್ಡ ಮಟ್ಟಿಗೆ ತಗೊಂಡೋಗ್ಬೇಕಂತ ನನಗೆ ಆಸೆ ಇದೆ. ನಮ್ಮಲ್ಲಿ ಏನೇನು ಭ್ರಷ್ಟಾಚಾರ ಇದೆ ಅದನ್ನೆಲ್ಲ ಹೋಗಲಾಡಿಸ್ಬೇಕಂತ ಎಲ್ಲ ಇದೆ. ಆಮೇಲೆ ರಾಜೇಂದ್ರ ಸರ್ ಏನವರು ತೀರೋದಾಗ ಜನ ಚೆನ್ನಾಗಿ ಮಾಡಿದಾರಲ್ಲ, ಆ ಜನ ನನಗೂ ಇರಬೇಕು. ನಾವು ನನಗಿಷ್ಟ ಚಾನಲ್ಗಳಂದ್ರೆ ನನಗಿಷ್ಟ. ನನ್ಗೇನು ಅನ್ಸುತ್ತೆ ಅನ್ನೋದನ್ನ ಹೇಳ್ಕೊಳಕ್ಕೆ ಇಷ್ಟ. ಹಾಗೆ ನಾನೆಲ್ಲಾದ್ರೂ ಒಂದು ಕ್ಯಾಂಡಿಡೇಟ್ ಆಗಿ MLA ನಿಂತ್ರೆ ಫಸ್ಟ್ ನಾನು ಭ್ರಷ್ಟಾಚಾರ ಹೋಗ್ಲಾಡಿಸ್ಬೇಕಂತ ಇಷ್ಟಪಡ್ತೀನಿ. ನಮ್ಮಲ್ಲಿ ಇರುವಂಥ ಕೆಟ್ಟತನನೇ ಆ ಭ್ರಷ್ಟಾಚಾರ. ಇವತ್ತು ಆ ಭ್ರಷ್ಟಾಚಾರದಿಂದ ಆಗ್ತಾ ಇರುವಂಥ ಎಷ್ಟೋ ಕೆಟ್ಟ ಅನಾಹುತಗಳನ್ನ ನಾವಿಲ್ಲಿ ಕಾಣ್ತಾ ಇರ್ಬೋದು. ಆ ಭ್ರಷ್ಟಾಚಾರ ನಮ್ಮ ಇಂಡಿಯಾದಲ್ಲೇ ಇರಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ಡೆಮೋಕ್ರಸಿ ಅಂತ ಕರ್ಸ್ಕೊಂಡ್ಮೇಲೆ ಭ್ರಷ್ಟಾಚಾರ ಇಲ್ಲದೆ ಇರುವಂಥ ಕಂಟ್ರಿ ನಮ್ದಾಗಬೇಕು ಅಂತ ನನಗಿಷ್ಟ. ಡೆಮೋಕ್ರಸಿಗೂ ಅರ್ಥ ಬರೋದೇ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಇರುವಾಗ. ಹಾಗೆ ಬಸವರಾಜ್ ಸರ್ ಒಂದು ಮಾತು ಹೇಳಿದ್ರು, ಇಂದಿನ ಶಿಕ್ಷಣ ನಮಗೆ ಪೊಲಿಟಿಷಿಯನ್ ಆಗು ನೀನು ಅಂತ ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ಟು. ನಿಜ ಹೇಳ್ತೀನಿ, ನಮ್ಮ ಕ್ಲಾಸ್ ಟೀಚರ್ ಪ್ರಶಾಂತ್ ಸರ್ ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಿಮ್ಗೆ ಒಳ್ಳೆ ಕರೇಜ್ ಇದೆ, ನೀನು ಕೂಡ MLA ಆಗಬೇಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್. ಮತ್ತೆ ಇಲ್ಲಿ MLA ಆದರೆ ನಾನು ಫಸ್ಟ್ ಇಲ್ಲಿಂದ ಕೊಪ್ಪಕ್ಕೆ ಹೋಗೋ ರೋಡ್ ಮತ್ತು ಶಿವಮೊಗ್ಗಕ್ಕೆ ಹೋಗೋ ರೋಡ್ನ ಸರಿ ಮಾಡಿಸ್ತೀನಿ. ತುಂಬ ಕೆಟ್ಟದಾಗಿ ಆಗೋಗ್ಬಿಟ್ಟಿದೆ ಗುಂಡಿ ಹೊಂಡಗಳಿಂದ. ಅದು ಇಲ್ಲಿ ಬರೋರಿಗೆ ಒಂದು ಕೆಟ್ಟ ಒಪಿನಿಯನ್ ಕೊಡೋದು ಮಲೆನಾಡಿಗೆ ಬರುವಾಗ, ಅದೊಂದು ಸರಿ ಮಾಡಿಸ್ಬೇಕಂತ ಇಷ್ಟಪಡ್ತೀನಿ. ಮತ್ತೆ to the departed soul of Rajendra sir on this auspicious occasion. On this auspicious occasion, I thank our chief guest sir and Rotary President Mr. Vinay Kanivi sir for your enthusiastic and alertness which stimulates us to please with us your gracious presence on this auspicious occasion with your inspiring words sir.